ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ. ಎಲ್ಲರಿಗೂ ಕೂಡ ಗೊತ್ತಿದೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ನಾನು ನಿನ್ನೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನೋಟಿಫಿಕೇಷನ್ ಬರುತ್ತೆ ಅಂತ. ಟೋಟಲ್ ಆಗಿ 700ಕ್ಕೂ ಅಧಿಕ ಒಂದು SDA ಮತ್ತು FDA ಹುದ್ದೆಗಳ ಒಂದು ಅಧಿಸೂಚನೆ ಬರುತ್ತೆ ಅಂತ. ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ, ಈ ಒಂದು ಅಧಿಸೂಚನೆಗೆ ಸಂಬಂಧಪಟ್ಟಂತೆ ಯಾವ ರೀತಿ ಅರ್ಜಿಗಳನ್ನು ಹಾಕಬೇಕು, ಮತ್ತು ಇಲ್ಲಿ ಪ್ರವರ್ಗ 1 ಯಾವುದು, ಪ್ರವರ್ಗ 2 ಯಾವುದು, ಪ್ರವರ್ಗ 3 ಯಾವುದು, ಅಂದರೆ SC ST ಕ್ಯಾಟಗರಿಯವರಿಗೆ ಒಳ ಮೀಸಲಾತಿ ಆಗಿದೆಯಲ್ಲ, ಅದರಲ್ಲಿ ಯಾವ ರೀತಿ ಅವರು ಅಪ್ಲಿಕೇಶನ್ ಹಾಕಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೇನೆ. ಅದರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟು, ಇಲ್ಲಿ ಯಾವ ಹುದ್ದೆಗಳಿಗೆ ಏನೇನು ಅರ್ಹತೆ ಬೇಕು ಎಲ್ಲವನ್ನು ಕೂಡ, ವಿದ್ಯಾರ್ಥಿ ಆಗಿರ್ಬೋದು ಮತ್ತು ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಆಗಿರ್ಬೋದು, ಎಲ್ಲವನ್ನು ಕೂಡ ನಾವು ನೋಡ್ಕೊಳ್ತಾ ಹೋಗೋಣ. ನೋಡಿ, ಈ ಕೆಳಕಂಡ ಸರ್ಕಾರಿ ಸಂಸ್ಥೆ ನಿಗಮಗಳಲ್ಲಿ ಇರತಕ್ಕಂಥ ಖಾಲಿ ಹುದ್ದೆಗಳು ಯಾವ್ಯಾವುದು ಅಂತ ಅಂದರೆ, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯ, ಮತ್ತು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ, ಕೃಷಿ ಮಾರಾಟ ಇಲಾಖೆ, ತಾಂತ್ರಿಕ ಶಿಕ್ಷಣ ಇಲಾಖೆ ಮತ್ತು ಶಾಲಾ ಶಿಕ್ಷಣ ಇಲಾಖೆ, ಪದವಿ ಪೂರ್ವ ಶಾಲಾ ಶಿಕ್ಷಣ ಇಲಾಖೆ. ಇಷ್ಟು ಹುದ್ದೆಗಳು ಖಾಲಿ ಇದ್ದಾವೆ. ಮೊದಲನೇದಾಗಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಖಾಲಿ ಇರತಕ್ಕಂಥ ಒಂದು ಹುದ್ದೆಗಳ ವಿವರವನ್ನು ನೋಡೋದಾದರೆ, ನೋಡಿ, ಪ್ರಥಮ ದರ್ಜೆ ಸಹಾಯಕರು ಎಷ್ಟಿದ್ದಾವೆ? 4 ಹುದ್ದೆಗಳಿದ್ದಾವೆ. ವೇತನ ಶ್ರೇಣಿಯನ್ನು ಕೂಡ ಕೊಟ್ಟಿದ್ದಾರೆ, 44,000ದಿಂದ 83,000 ಅಂತ. ಇದು ಬೇಸಿಕ್ ಸ್ಯಾಲ್ರಿ ಆಗಿರ್ತದೆ. ನಿಮಗೆ DA ಅವೆಲ್ಲ ಕೂಡ ಸೇರಿದ್ರು ಅಂತ ಅಂದರೆ 44,000 ಅಂತ, ನಿಮಗೆ ಅರೌಂಡ್ 65,000 ಪ್ಲಸ್ ನಿಮಗೆ 65,000ರಿಂದ 65,000 ಇಲ್ಲಿ ಸ್ಯಾಲ್ರಿ ಬರುತ್ತೆ. 83,000 ಏನಾದರೂ ನಿಮಗೆ ಬೇಸಿಕ್ ಇತ್ತು ಅಂತ ಅಂದರೆ ಮೋರ್ ದ್ಯಾನ್ 1 lakh ಸ್ಯಾಲ್ರಿ ಬರುತ್ತೆ. ಓಕೆನಾ? ದ್ವಿತೀಯ ದರ್ಜೆ ಸಹಾಯಕರು 34,100 ರೂಪಾಯಿ ಇಲ್ಲಿ ಬೇಸಿಕ್ ಸ್ಯಾಲ್ರಿ ಇದೆ. 14 ಹುದ್ದೆಗಳು ಇಲ್ಲಿದ್ದಾವೆ. ಈ ಎಲ್ಲ ಹುದ್ದೆಗಳು ಇಲ್ಲಿ ಕಲ್ಯಾಣ ಕರ್ನಾಟಕದಲ್ಲ, ನಾನ್ ಕಲ್ಯಾಣ ಕರ್ನಾಟಕ RPC ಹುದ್ದೆಗಳು. ಕಲ್ಯಾಣ ಕರ್ನಾಟಕ ನೋಟಿಫಿಕೇಷನು ಕೂಡ ಬಂದಿದೆ, ಅದನ್ನು ಕೂಡ ಟೆಲಿಗ್ರಾಮ್ಗೆ ಶೇರ್ ಮಾಡಿರ್ತೀನಿ, ನೋಡ್ಕೋಬೋದು. ಇಲ್ಲ ಅಂತಂದರೆ ಅದರ ಬಗ್ಗೆಯೂ ಕೂಡ ಒಂದು ವಿಡಿಯೋನ ಮಾಡ್ತೀನಿ. ಹಾಗೆ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ನಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳು ನೋಡ್ಬೋದು. ಕಿರಿಯ ಅಧಿಕಾರಿ ಹುದ್ದೆಗಳಿದ್ದಾವೆ 1, ಕಿರಿಯ ಅಧಿಕಾರಿ ಉತ್ಪಾದನೆ ಹುದ್ದೆಗಳು 2, ಮತ್ತು ಸಾಮಗ್ರಿ ಉಗ್ರಾಣ ವಿಭಾಗದಲ್ಲಿ 1. ಟೋಟಲ್ ಆಗಿ 4 ಹುದ್ದೆಗಳು ಇದ್ದಾವೆ. ಅದೇ ರೀತಿಯಲ್ಲಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೆಂಗಳೂರು, ಇದರಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳು ನೋಡೋದಾದರೆ ಜೂನಿಯರ್ ಪ್ರೋಗ್ರಾಮರ್, ಸಹಾಯಕ ಇಂಜಿನಿಯರ್, ಸಹಾಯಕ ಗ್ರಂಥಪಾಲಕ, ಸಹಾಯಕ ಮತ್ತು ಕಿರಿಯ ಸಹಾಯಕ. ಟೋಟಲ್ ಆಗಿ ಇಲ್ಲಿ 40 ಹುದ್ದೆಗಳಿದ್ದಾವೆ. ಇಲ್ಲೂ ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದು. ಒಂದೊಂದು ಹುದ್ದೆಗೆ ಒಂದೊಂದು ಸಾರಿ ಅರ್ಜಿಗಳನ್ನು ಸಲ್ಲಿಸಬೇಕು. ಆದರೆ ಮೊದಲನೇ ಒಂದು ಅರ್ಜಿಗೆ ಸ್ವಲ್ಪ ಜಾಸ್ತಿ ಅಮೌಂಟ್ ಇರ್ತದೆ. ನೆಕ್ಸ್ಟ್ ಎಲ್ಲ ಹಾಕ್ತಕ್ಕಂಥ ಬೇರೆ ಅರ್ಜಿಗಳಿಗೆ 100 ರೂಪಾಯಿ ಅಮೌಂಟ್ ಇರ್ತದೆ. ಓಕೆನಾ? ಅದೇ ರೀತಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳ ವಿವರ: ಸಹಾಯಕ ಲೆಕ್ಕಿಗ 3 ಹುದ್ದೆಗಳು, ನಿರ್ವಾಹಕ 60 ಹುದ್ದೆಗಳು. ಟೋಟಲ್ ಆಗಿ 63 ಇದ್ದಾವೆ. ಇದಕ್ಕೆ ಸಂಬಂಧಪಟ್ಟಂತೆ ತರಬೇತಿ ಮೇಲೆ ಇಲ್ಲಿ ಕೊಡ್ತಾರೆ ಅಂತ ಕೊಟ್ಟಿದ್ದಾರೆ. ಸದರಿ ಅವಧಿಯಲ್ಲಿ 14,000 ರೂಪಾಯಿ ಮಾಸಿಕ ತರಬೇತಿ ಭತ್ಯೆಯನ್ನು ಇಲ್ಲಿ ನೀಡಲಾಗುವುದು ಅಂತ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಇದನ್ನು ಕೂಡ ನೀವು ನೋಡ್ಕೋಬೋದು. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲೂ ಕೂಡ ಇಲ್ಲಿ 19 ಹುದ್ದೆಗಳು. ಇಲ್ಲಿ ಸಹಾಯಕ ಸಂಚಾರ ನಿರೀಕ್ಷಕ ಇದೆ ಮತ್ತು ಸಹಾಯಕ ಸಂಚಾರ ನಿರೀಕ್ಷಕ ಹಿಂಬಾಕಿ ಇದೆ. 19 ಹುದ್ದೆಗಳಿದ್ದಾವೆ. ಅದೇ ರೀತಿ ಕೃಷಿ ಮಾರಾಟ ಇಲಾಖೆಯಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳು ನೋಡ್ಬೋದು. ಸಹಾಯಕ ಅಭಿಯಂತರರು, ಕಿರಿಯ ಅಭಿಯಂತರರು ಮತ್ತು ಮಾರುಕಟ್ಟೆ ಮೇಲ್ವಿಚಾರಕರು, ಪ್ರಥಮ ದರ್ಜೆ ಸಹಾಯಕರು, ದ್ವಿತೀಯ ದರ್ಜೆ ಸಹಾಯಕರು, ಮಾರಾಟ ಸಹಾಯಕರು. ಟೋಟಲ್ ಆಗಿ 180 ಹುದ್ದೆಗಳು ಇಲ್ಲಿ ಕಂಡು ಬರ್ತವೆ. ಅದೇ ರೀತಿ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ನೋಡೋದಾದರೆ ಪ್ರಥಮ ದರ್ಜೆ ಸಹಾಯಕರು 50 ಇದ್ದಾವೆ. ಕರೆಕ್ಟಾಗಿ ಡೈರೆಕ್ಟಾಗಿ ಒಟ್ಟು ಹುದ್ದೆಗಳ ಸಂಖ್ಯೆ 50. ಮತ್ತು ಇಲ್ಲಿ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಪದವಿ ಪೂರ್ವ ಖಾಲಿ ಇರ್ತಕ್ಕಂಥ ಒಂದು ಹುದ್ದೆಗಳ ವಿವರ: ಗ್ರಂಥಪಾಲಕ ಹುದ್ದೆಗಳು ಗ್ರೂಪ್ C ಹುದ್ದೆಗಳಿದ್ದಾವೆ. ನೋಡಿ, ಇದರ ಒಂದು ಬೇಸಿಕ್ ಸ್ಯಾಲ್ರಿ ನೋಡಿ 54,175. ಗ್ರಂಥಪಾಲಕ ಇದು ಗ್ರೂಪ್ C ಇದು, ಆದರೂ ಕೂಡ ಇಷ್ಟಿದೆ. ಟೋಟಲ್ ಆಗಿ ಎಷ್ಟಿದಾವೆ ಅಂತಂದರೆ 10 ಹುದ್ದೆಗಳು ಇಲ್ಲಿ ಕಂಡು ಬರ್ತವೆ. ಮತ್ತು ಇಲ್ಲಿ ಹುದ್ದೆವಾರು ಪ್ರವರ್ಗವಾರು ವಿವರಗಳನ್ನು ಆಯಾ ಸಂಸ್ಥೆಯ ನೀಡಿದಂತೆ ಪ್ರತ್ಯೇಕವಾಗಿ ಪ್ರಕಟ ಮಾಡಲಾಗಿದೆ. ಅಂದರೆ ಯಾವ ಒಂದು ಸಂಸ್ಥೆಯ ವಿದ್ಯಾರ್ಥಿ ಏನೇನು ಬೇಕು ಅಂತ ನೋಡಿ. ಶೈಕ್ಷಣಿಕ ವಿದ್ಯಾರ್ಥಿ ಕೊಟ್ಟಿದ್ದಾರೆ. ಪ್ರಥಮ ದರ್ಜೆ ಸಹಾಯಕರು, ಸಹಾಯಕ ಗ್ರೂಪ್ C, ಪ್ರಥಮ ದರ್ಜೆ ಸಹಾಯಕರು ಗ್ರೂಪ್ C. ಇಲ್ಲಿ ಯಾವುದಾದ್ರೂ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಪಡೆದಿರಬೇಕು ಅಂತ. ಮತ್ತು ಇಲ್ಲಿ ದ್ವಿತೀಯ ದರ್ಜೆ ಸಹಾಯಕರು, ಮಾರಾಟ ಸಹಾಯಕರು ಮತ್ತು ಕಿರಿಯ ಸಹಾಯಕ ಇಲ್ಲಿ ಕೊಟ್ಟಿದ್ದಾರೆ. ದ್ವಿತೀಯ ದರ್ಜೆ ಸಹಾಯಕರಿಗೆ ದ್ವಿತೀಯ PUC ತತ್ಸಮಾನ ಹೊಂದಿರಬೇಕು ಅಂತ. ತತ್ಸಮಾನ ಅಂತಂದರೆ ಏನು ಅಂತ ಇಲ್ಲಿ ಕೊಟ್ಟಿದ್ದಾರೆ, ನೀವು ನೋಡ್ಕೋಬೋದು. ಹಾಗೆ ಸಹಾಯಕ ಸಂಚಾರ ನಿರೀಕ್ಷಕ ಅಂತ ಕೊಟ್ಟಿದ್ದಾರೆ. ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿರಬೇಕು. ಕಲಾ, ವಾಣಿಜ್ಯ ಮತ್ತು ವಿಜ್ಞಾನದಲ್ಲಿ PUC ಪರೀಕ್ಷೆ ಅಥವಾ 10+2 ಮಾಡಿರಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ನಿರ್ವಾಹಕ ಕೊಟ್ಟಿದ್ದಾರೆ, ಅದನ್ನು ಕೂಡ ನೀವು ನೋಡ್ಬೋದು. ಸಹಾಯಕ ಲೆಕ್ಕಿಗನೂ ಕೂಡ ಕೊಟ್ಟಿದ್ದಾರೆ. ಕಿರಿಯ ಅಧಿಕಾರಿ MSc ಕೆಮಿಸ್ಟ್ರಿ ಆಗಿರಬೇಕು. QADಗೆ ಕಿರಿಯ ಅಧಿಕಾರಿ ಉತ್ಪಾದನೆಗೆ BE BTech ಆಗಿರಬೇಕು. ಕಿರಿಯ ಅಧಿಕಾರಿ ಸಾಮಗ್ರಿ ಉಗ್ರಾಣಗಳಿಗೆ ಯಾವುದಾದ್ರೂ ಡಿಗ್ರಿ ಇರ್ಬೋದು. ಸಹಾಯಕ ಗ್ರಂಥಪಾಲಕ ಹುದ್ದೆಗಳಿಗೆ ನೋಡಿ, ಮಾಸ್ಟರ್ಸ್ ಡಿಗ್ರಿ ಇನ್ ಲೈಬ್ರರಿಸನ್ಸ್ ಕಂಪಲ್ಸರಿ ಬೇಕು. ಮಸ್ಟ್ ಪೊಸೆಸ್ ದ ಕಂಪ್ಯೂಟರ್ ನಾಲೆಡ್ಜ್ ವಿತ್ ಬೇಸಿಕ್ ಕಂಪ್ಯೂಟರ್ ಕೋರ್ಸ್ ಅಂತ ಕೊಟ್ಟಿದ್ದಾರೆ. ಇವೆರಡು ಗೊತ್ತಿರಬೇಕು. ಗ್ರಂಥಪಾಲಕ ಗ್ರೂಪ್ C ಕೊಟ್ಟಿದ್ದಾರೆ. ಮಸ್ಟ್ ಬಿ ಹೋಲ್ಡರ್ ಆಫ್ MLIB ಅಥವಾ ಲೈಬ್ರರಿ ಸೈನ್ಸ್ ಗೊತ್ತಿರಬೇಕು. ಅದರಲ್ಲಿ ಮಾಸ್ಟರ್ಸ್ ಮಾಡಿರಬೇಕು.
ಜೂನಿಯರ್ ಪ್ರೋಗ್ರಾಮರ್ ಅಂತ ಇದೆ. ಜೂನಿಯರ್ ಪ್ರೋಗ್ರಾಮರ್ನಲ್ಲಿ ಮಸ್ಟ್ ಪ್ರೊಸೆಸ್ ಬ್ಯಾಚುಲರ್ ಡಿಗ್ರಿ ಅಂತ ಕೊಟ್ಟಿದ್ದಾರೆ ಇಂಜಿನಿಯರಿಂಗಲ್ಲಿ, ಇದನ್ನು ನೀವು ಪಡೆದಿರಬೇಕು. ಸಹಾಯಕ ಇಂಜಿನಿಯರ್ ಗ್ರೂಪ್ ಸಿ ಅಂತ ಕೊಟ್ಟಿದ್ದಾರೆ, ಇಲ್ಲೂ ಕೂಡ ನೀವು ಬ್ಯಾಚುಲರ್ ಡಿಗ್ರಿ ಇನ್ ಇಂಜಿನಿಯರಿಂಗ್ ಬೈ ಸಿವಿಲ್ ಅಂತ ಕೊಟ್ಟಿದ್ದಾರೆ. ಸಹಾಯಕ ಅಭಿಯಂತರರು ಸಿವಿಲ್, ಕಿರಿಯ ಅಭಿಯಂತರರು ಸಿವಿಲ್, ಮಾರುಕಟ್ಟೆ ಮೇಲ್ವಿಚಾರಕರು ನೋಡಿ ಇಲ್ಲಿ ಇದಕ್ಕೆ BSc ಇನ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಆ್ಯಂಡ್ ಕೋಆಪರೇಷನ್ ಅಥವಾ BSc ಹಾನ್ಸ್ ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ ಆ್ಯಂಡ್ ಕೋಆಪರೇಷನ್ ಅಥವಾ BSc ಹಾನ್ಸ್ ಅಗ್ರಿಕಲ್ಚರ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಫ್ರಮ್ ದ ಅಗ್ರಿಕಲ್ಚರ್ ಯೂನಿವರ್ಸಿಟಿ ರೆಕಗ್ನೈಸ್ಡ್ ಬೈ ICAR ಅಂತ ಕೊಟ್ಟಿದ್ದಾರೆ. ಅಂದರೆ ಅಗ್ರಿ ಮಾರ್ಕೆಟಿಂಗ್ ಅವರು, ಅಗ್ರಿ ಮಾರ್ಕೆಟಿಂಗ್ ಕೋಆಪರೇಷನ್ ಅವರು, ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅವರು, ಅವರಿಗೆ ಮಾತ್ರ ಇದು, BSc ಅಗ್ರಿಕಲ್ಚರ್ಗೆ ಅಲ್ಲ. ಓಕೆನಾ. ನೆಕ್ಸ್ಟು ಇಲ್ಲಿ ಸಹಾಯಕ ಸಂಚಾರ ನಿರೀಕ್ಷಕ ಅಂದರೆ ಈ ಏನು ದೇಹದಾಢ್ಯತೆ ಪರೀಕ್ಷೆ ಇರ್ತದೆ. ಯಾವುದಕ್ಕೆ ಅಂತಂದರೆ ಏನು ನಿಮಗೆ ಏನು ವಾಹನ ನಿರೀಕ್ಷಕ ಆಗಿರ್ಬೋದು, ಮತ್ತು ಇಲ್ಲಿ KSRTC ಡಿಪಾರ್ಟ್ಮೆಂಟ್ನಲ್ಲಿ ಇರತಕ್ಕಂಥ ಒಂದು ಹುದ್ದೆಗಳಿಗೆ ಇಲ್ಲಿ ಸ್ವಲ್ಪ ಇಲ್ಲಿ ದೇಹದಾಢ್ಯತೆ ಪರೀಕ್ಷೆ ಇರ್ತದೆ. ಪುರುಷ ಅಭ್ಯರ್ಥಿಗಳಿಗೆ ಎತ್ತರ 163 ಇರಬೇಕು, ತೂಕ 55 kg ಕಂಪಲ್ಸರಿ ಇರಬೇಕು. ಮಹಿಳಾ ಅಭ್ಯರ್ಥಿಗಳಿಗೆ 153 ಸೆಂಟಿಮೀಟರ್ ಎತ್ತರ ಇರಬೇಕು, ತೂಕ 50 kg ಕಂಪಲ್ಸರಿ ಇರಬೇಕು. ಪಿಂಚಣಿ ಸೌಲಭ್ಯ ನೋಡಿದರೆ ಪಿಂಚಣಿ ರಹಿತ ಅಂತ ಕೊಟ್ಟಿದ್ದಾರೆ. ಇವೆಲ್ಲವನ್ನು ಕೂಡ ನೀವು ನೋಡ್ಬೋದು. ಮತ್ತು ಇಲ್ಲಿ ವಯೋಮಿತಿ ನೋಡ್ತಾ ಇದ್ದರೆ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 38 ವರ್ಷ, 2A 2B 3A 3B ಅಭ್ಯರ್ಥಿಗಳಿಗೆ 41, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 43 ವರ್ಷಗಳು. ಓಕೆನಾ, ಎಲ್ಲ ಕೂಡ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೇನೆ. ಇಲ್ಲಿ ಕರ್ನಾಟಕ ಸಾರಿಗೆಯಲ್ಲಿ ಇರ್ತಕ್ಕಂಥ ಒಂದು ಮಾಹಿತಿಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಮಾಹಿತಿ ಕೊಟ್ಟಿದ್ದಾರೆ, ಅದನ್ನು ನೀವು ನೋಡ್ಕೋಬೋದು. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ 8/10/2025, ಅದೇ ಕೊನೆ ದಿನಾಂಕ 31/10/2025 ಈ ತಿಂಗಳು ಎಂಡ್ಗೆ ನಿಮಗೆ ಡೇಟ್ ಮುಗಿತದೆ. ಓಕೆನಾ. ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ ವೇಳಾಪಟ್ಟಿ ನಂತರದ ದಿನಗಳಲ್ಲಿ ವೆಬ್ಸೈಟ್ನಲ್ಲಿ ಇಲ್ಲಿ ಮಾಡ್ತೇವೆ ಅಂತ. ಇಲ್ಲಿ ಆನ್ಲೈನ್ ಮೂಲಕ ಶುಲ್ಕ ಪಾವತಿ ಮಾಡಬೇಕಾಗಿರ್ತದೆ. ಯಾವ ರೀತಿ ಅಂತ ನೋಡಿ, ಇಲ್ಲಿ ಸಾಮಾನ್ಯ ಜನರಲ್ 2A 2B 3A 3B ಅವರಿಗೆ 750 ರೂಪಾಯಿ ಇದೆ. ಪಾವತಿಸಿದ ಶುಲ್ಕವನ್ನು ಹಿಂತಿರುಗಿಸಲಾಗುವುದಿಲ್ಲ, ಇದು ಗೊತ್ತಿರಬೇಕು. SC ST ಮತ್ತು ಮಾಜಿ ಸೈನಿಕ ಮತ್ತು ಪ್ರವರ್ಗ 1 ಅಭ್ಯರ್ಥಿಗಳಿಗೆ 500 ರೂಪಾಯಿ ಇದೆ. ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ರೂಪಾಯಿ ಇದೆ. ಓಕೆನಾ, ಇದು ಗೊತ್ತಿರಬೇಕು. ಮತ್ತು ಇಲ್ಲಿ ನೋಡಿ, ಇಲ್ಲಿ ಮೇಲ್ಕಂಡ ಇಲಾಖೆ ಮತ್ತು ನಿಗಮ ಸಂಸ್ಥೆಗಳಲ್ಲಿನ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಒಂದೇ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದ್ದು, ಮೊದಲ ಒಂದು ಹುದ್ದೆಯ ಒಂದು ಅರ್ಜಿಗೆ ಮೇಲ್ಕಂಡ ಶುಲ್ಕವನ್ನು ಪಾವತಿಸತಕ್ಕದ್ದು ಹಾಗೂ ಒಂದೇ ಪಠ್ಯಕ್ರಮದ ಹೆಚ್ಚುವರಿ ವೃಂದಗಳಿಗೆ ಅರ್ಜಿ ಸಲ್ಲಿಸಿದಲ್ಲಿ ಆಯ್ಕೆ ಮಾಡಲಾದ ಪ್ರತಿ ಹೆಚ್ಚುವರಿ ಹುದ್ದೆಗೆ 100 ರೂಪಾಯಿ ಅರ್ಜಿ ಶುಲ್ಕವಾಗಿ ಪಾವತಿ ಮಾಡಬೇಕು. ಅದರಂತೆ ಒಂದೇ ಪಠ್ಯಕ್ರಮದ ಹುದ್ದೆಗಳ ಒಂದೇ ಪರೀಕ್ಷೆ ಹಾಜರಾಗುವ ಅಭ್ಯರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳನ್ನು ಶುಲ್ಕ ಪಾವತಿಸಿದ ಹುದ್ದೆಗಳ ಅಂಕಪಟ್ಟಿಯಲ್ಲಿ ಪರಿಗಣಿಸಿ ಸಂಬಂಧಪಟ್ಟ ಇಲಾಖೆಯ ಸಂಸ್ಥೆಗಳಿಗೆ ಅಂತಿಮ ಅಂಕಪಟ್ಟಿಯನ್ನು ಇಲ್ಲಿ ಹಸ್ತಾಂತರ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ಅಂದರೆ ಸೇಮ್ ಏನಾದರೂ ಎಜುಕೇಷನ್ ಅಥವಾ ಇಲ್ಲಿ ಸಿಲೆಬಸ್ ಇತ್ತು ಅಂತ ಅಂದರೆ 100 ರೂಪಾಯಿ ಅಷ್ಟೇ ಕೊಟ್ಟಬೇಕು. ಓಕೆನಾ. ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ಅಂತ ಕೊಟ್ಟಿದ್ದಾರೆ. ಆಫ್ಲೈನ್ OMR ಟೈಪ್ ಇರ್ತದೆ. ಟೋಟಲ್ ಆಗಿ ಇಲ್ಲಿ 5 ಆಪ್ಷನ್ಸ್ಗಳು ಇರ್ತವೆ. ಕೊನೆಯ ಆಪ್ಷನ್ಸ್ ಏನಾದರೂ ಆನ್ಸರ್ ಗೊತ್ತಿಲ್ಲ ಅಂತಂದರೆ ಅದನ್ನು ಶೇಡ್ ಮಾಡಬೇಕು. ಶೇಡ್ ಮಾಡಿಲ್ಲ ಅಂತಂದರೆ 1/4 ಮಾರ್ಕ್ಸ್ ಕಡಿಯಲಾಗುತ್ತೆ. ಅದನ್ನು ಕೂಡ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಕಡ್ಡಾಯ ಕನ್ನಡ ಪರೀಕ್ಷೆ ಇರ್ತದೆ, ಅದನ್ನು ಕೂಡ ಮಾಹಿತಿ ಗೊತ್ತಿರಬೇಕು. ಅದರಲ್ಲಿ ಮಿನಿಮಮ್ 50 ಅಂಕ ಪಡಿಲೇಬೇಕು. ಓಕೆನಾ. ಪ್ರಶ್ನೆ ಪತ್ರಿಕೆ ಹಾಗೂ ಪಠ್ಯಕ್ರಮ ಅಂತ ಕೊಟ್ಟಿದ್ದಾರೆ. ಸಾಮಾನ್ಯ ಏನು GK ಪತ್ರಿಕೆ ಇರ್ತದೆ, ಅದಕ್ಕೆ 300 ಮಾರ್ಕ್ಸ್ ಇರ್ತದೆ, 2 ಗಂಟೆ ಟೈಮ್ ಇರ್ತದೆ. 100 ಅಂಕಗಳು ಇರ್ತವೆ, 100 ಕ್ವಶನ್ಸ್ಗಳು ಇರ್ತವೆ. ಇಂಟು ಒಂದು ಏನು ಪ್ರಶ್ನೆಗೆ 300 ಒಂದು ಪ್ರಶ್ನೆಗೆ 3 ಮಾರ್ಕ್ಸ್ ಅಂತ ಟೋಟಲಾಗಿ 300 ಅಂಕ ಇರ್ತದೆ. ನಿರ್ದಿಷ್ಟ ಅಥವಾ ಇಲ್ಲಿ ಕಮ್ಯುನಿಕೇಷನ್ ಪೇಪರ್ಗೆ 300 ಅಂಕಗಳು ಇರ್ತವೆ, ಅದಕ್ಕೂ ಕೂಡ 2 ಗಂಟೆ ಇರ್ತದೆ. ಓಕೆನಾ. ಪ್ರಥಮ ದರ್ಜೆ ಸಹಾಯಕರು, ಸಹಾಯಕ ಗ್ರಂಥಪಾಲಕ, ಸಹಾಯಕ ಲೆಕ್ಕಿಗ, ಕಿರಿಯ ಅಧಿಕಾರಿ, ಗ್ರಂಥಪಾಲಕ ಮತ್ತು ಕಿರಿಯ ಅಭಿಯಂತರರು ಇವೆಲ್ಲ ಹುದ್ದೆಗಳಿಗೆ ಸೇಮ್ ಸಿಲೆಬಸ್ ನೋಡಿ. ಇಷ್ಟೆಲ್ಲದಕ್ಕೂ ಕೂಡ ಸೇಮ್ ಸಿಲೆಬಸ್ ಇಲ್ಲಿ ಕೊಟ್ಟಿದ್ದಾರೆ. ಸ್ಪೆಸಿಫಿಕ್ ಪೇಪರಲ್ಲಿ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಫಿಸಿಕಲ್ ಕೆಮಿಸ್ಟ್ರಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಇಂಟರ್ ಡಿಸಿಪ್ಲಿನರಿ ಕೆಮಿಸ್ಟ್ರಿ, ಇದು ಕಿರಿಯ ಅಧಿಕಾರಿಗೆ. ಅದೇ ಇಲ್ಲಿ ಬೇರೆ ಬೇರೆ ಸ್ಪೆಸಿಫಿಕ್ ಪೇಪರ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ನೀವು ಅದನ್ನು ಕೂಡ ನೀವು ಮಾಹಿತಿಗಳನ್ನು ನೋಡ್ಕೋಬೋದಾಗಿರ್ತದೆ. ನೆಗೆಟಿವ್ ಮಾರ್ಕಿಂಗನ್ನು ಕೂಡ ಕೊಟ್ಟಿದ್ದಾರೆ. ಏನಾದರೂ ನೀವು 5 ಆಪ್ಷನಲ್ಲಿ ಏನೂ ಕೂಡ ಶೇಡ್ ಮಾಡಿಲ್ಲ ಅಂದರೆ -1/4 ಕಟ್ಟಾಗುತ್ತೆ. ತಪ್ಪು ಮಾಡಿದರೂ ಕೂಡ -1/4 ಕಟ್ಟಾಗ್ತದೆ. ಓಕೆನಾ. ಇಷ್ಟು ಮಾಹಿತಿ. ಇದು ನೀವು ಅರ್ಜಿಗಳನ್ನು ಸಲ್ಲಿಸೋದಕ್ಕೆ ಇರ್ತಕ್ಕಂಥ ಒಂದು ಮಾಹಿತಿ ಇದು. ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಮತ್ತು ಇನ್ನೊಂದು SC ST ಮತ್ತು SC ಅಭ್ಯರ್ಥಿಗಳಿಗೆ ಒಳ ಮೀಸಲಾತಿ ಏನಾಗಿದೆ, ಅವರು ಅರ್ಜಿಗಳನ್ನು ಹೇಗೆ ಸಲ್ಲಿಸಬೇಕು, ಪ್ರವರ್ಗ 1 ಯಾರು, ಪ್ರವರ್ಗ 2 ಯಾರು, ಪ್ರವರ್ಗ 3 ಯಾರು, ABC ಅಂತ ಇದೆ, ಅವು ಯಾರ್ಯಾರು ಅಂತ ಮುಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿದ್ದಾರೆ ಎಲ್ಲರೂ ಕೂಡ ತಪ್ಪದೇ ಸಬ್ಸ್ಕ್ರೈಬನ್ನು ಮಾಡ್ಕೋಬೇಕು. ನೋಡಿ, ಇಲ್ಲಿ ಪರಿಶಿಷ್ಟ ಇಲ್ಲಿ ಕೊಟ್ಟಿದ್ದಾರೆ. ಅರ್ಜಿ ಮೀಸಲಾತಿಗೆ ಸಂಬಂಧಪಟ್ಟಂತೆ ಅಂಕಣದಲ್ಲಿ ಉಪಯೋಗಿಸಿದ ಪದಗಳನ್ನು ಅರ್ಥ ಮಾಡಿಕೊಳ್ಳುವಂತೆ ಅಂತ. ಪ್ರವರ್ಗ A B C ಅಂತ ಕೊಟ್ಟಿದ್ದಾರೆ SC ಕ್ಯಾಟಗರಿಯಲ್ಲಿ. ಪರಿಶಿಷ್ಟ ಪಂಗಡ ST ಅಂತ ಇದೆ.
ಮತ್ತು ಇಲ್ಲಿ ಪ್ರವರ್ಗ 1 2A 2B 3A 3B ಅಂತ ಕೊಟ್ಟಿದ್ದಾರೆ. ಮಾಜಿ ಸೈನಿಕ, ಗ್ರಾಮೀಣ ಮತ್ತು ಈ ರೀತಿಯಾಗಿ ಕೊಟ್ಟಿದ್ದಾರೆ. ಓಕೆನಾ. ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋನ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.